ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆನೆಯ ಜರಿದು ಕೋಣನ ಏರಿದರೆ ಆರ್ಯನ ಮಾಡುವರು, ಕಸ್ತೂರಿಯ ಜರಿದು ಕೆಸರ ಪೂಸಿದಡೆ ಆರ್ಯನ ಮಾಡುವರು ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ನೆನಪಿಸಿಕೊಳ್ತಾ ಕನ್ನೇರಿ ಶ್ರೀಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲೇಬೇಕಾಗಿದೆ. ಕೆಲವು ಸಲ ಕೆಲವ್ರನ್ನ ಉಪೇಕ್ಷೆ ಮಾಡಬೇಕು, ಅದರಲ್ಲಿ ಎರಡು ಮಾತುಗಳಿಲ್ಲ. ಆದರೆ ಪದೇ 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 ಬಸವಣ್ಣವರ ಆಶಯಗಳ ವಿರುದ್ಧ, ಬಸವಾದಿ ಶರಣರ ತತ್ವಗಳು ಚಿಂತನೆಗಳನ್ನು ಹೇಳ್ತಕ್ಕಂಥ ಮಠಾಧೀಶರ ವಿರುದ್ಧ ಕಟುವಾಗಿ ಮಾತನಾಡಿದಾಗ ಸುಮ್ಮನೆ ಕೂಡಲಿಕ್ಕೆ ಆಗೋದಿಲ್ಲ. ಆಗ ಪ್ರತಿಕ್ರಿಯೆ ನೀಡಲೇಬೇಕಾಗ್ತದೆ. ಎಲೆ ಓತಿ ಅಳುಕಂಡ್ಯ, ವೇದವನ್ನು ಓದಿದವರ ಮುಂದೆ ಅಳುಕಂಡ್ಯ, ಶಾಸ್ತ್ರವನ್ನು ಓದಿದವರ ಮುಂದೆ ಅಳುಕಂಡ್ಯ, ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವಂತ ಅಪ್ಪ ಬಸವಣ್ಣವರು ಆ ಹಾಡಿನ ಮೂಲಕ ಕೂಡ ಪ್ರತಿಭಟನೆಗೆ ಹಚ್ಚಿದ್ದಾರೆ. ಹಾಗಾಗಿ ನಾವು ಮನುಷ್ಯ ವಿರೋಧಿ ಚಟುವಟಿಕೆ ನಡೆದಾಗ, ಮನುಷ್ಯ ವಿರೋಧಿ ಮಾತುಗಳು ನಡೆದಾಗ, ಮನುಷ್ಯನನ್ನ ಭರ್ಸನೆಗೆ ಸಿಲುಕ್ತಕ್ಕಂಥ, ಮನುಷ್ಯನನ್ನ ತ್ಯಜೋದೆ ಮಾಡ್ತಕ್ಕಂಥ ಮಾತುಗಳನ್ನು ನಡೆದಾಗ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ. ಆಗ ಹೇಳಲೇಬೇಕಾಗ್ತದೆ. ಬಸವಾದಿ ಶರಣರ ಸಾಹಿತ್ಯ ತುಂಬ ವಿಶಿಷ್ಟವಾದದ್ದು. ಅದು ವೇದ, ಶಾಸ್ತ್ರ, ಆಗಮ, ಪುರಾಣ ಇತ್ಯಾದಿಗಳನ್ನು ಮೀರಿದ್ದು ಅಂತ ನಾನು ಹೇಳೋದಿಲ್ಲ, ಅದನ್ನ ಶರಣರು ಹೇಳ್ತಾರ. ಜೊತೆಗೆ ಇವತ್ತಿನ ವಿಜ್ಞಾನ ಸಮ್ಮತವಾದಂಥ ವಿಚಾರಗಳು, ವೈಚಾರಿಕ ಸಮ್ಮತವಾದಂಥ ವಿಚಾರಗಳು ಆ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕಾಣ್ತೇವೆ. ಧರ್ಮ ಮತ್ತು ದೇವರುಗಳು ನಮ್ಮ ಆತ್ಮ ಸಂರಕ್ಷಣೆಯ ಜೊತೆಗೆ ನಮಗೆ ಭದ್ರತೆಯನ್ನು ಒದಗಿಸಿಕೊಡಬೇಕಾಗಿತ್ತು. ಆದರೆ ಅವೆರಡು ಸರ್ಕಲನ್ನು ಇಟ್ಟುಕೊಂಡು ಇಡೀ ದೇಶದ ಆದ್ಯಂತ ಅಥವಾ ವಿಶ್ವದ ಆದ್ಯಂತ ಏನೇನು ಬನಾವಟಿಗಳು ನಡೆದಿವೆ ನಮ್ಮ ಕಣ್ಣ ಮುಂದೆ ಇದೆ. ಅದನ್ನು ನೋಡಿದಾಗೆ ಕೂಡ ದೇವರು ಮತ್ತು ಧರ್ಮದ ಹೆಸರಿನ ಮೇಲೆ ಜನಗಳ ದಾರಿ ತಪ್ಪಿಸ್ತಕ್ಕಂಥ ಜನಗಳು ತುಂಬ ಕ್ರಿಯಾಶೀಲರಾಗಿದ್ದಾರೆ. ಅವುಗಳ ವಿರುದ್ಧ ಅಪ್ಪ ಬಸವಣ್ಣವರು 12ನೇ ಶತಮಾನದಲ್ಲೇ ಬಹುದೊಡ್ಡ ಚಳುವಳಿಯನ್ನು ಹೂಡಿದ್ರು. ಬಸವಣ್ಣವರು ಭಕ್ತಿಯ ಬಂಡರೆ, ಅದರಲ್ಲಿ ಎರಡು ಮಾತುಗಳಿಲ್ಲ. ಅವರಂಥ ಭಕ್ತಿ ಮತ್ತೊಬ್ಬರಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆ ಭಕ್ತಿ ಎಂದೂ ಕೂಡ ಮೌಢ್ಯದ ಭಕ್ತಿ ಆಗಿರಲಿಲ್ಲ. ಭಕ್ತ ಕುಂಬಾರನಂತೆ ಅವರು ಮಗನನ್ನ ತುಳಿಯಲಿಲ್ಲ. ಪಂಡ್ರಾಪುರ ವಿಠಲನಂತೆ ತಮ್ಮ ಎರಡು ಕೈಗಳನ್ನು ಕಳೆದುಕೊಳ್ಳಲಿಲ್ಲ. ಹೆಂಡತಿ ಮುಟ್ಟಿದ್ದೆ ತಪ್ಪು ಅಂತಕ್ಕಂಥ ಅಭಿಪ್ರಾಯನ ಎಲ್ಲೂ ಹೇಳಲಿಲ್ಲ. ಸತಿಪತಿಗಳಾದ ಒಂದಾಗದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅಂತ ಹೇಳಿದರು ಶರಣರು. ಈಗ ಈ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸುಖ ಸುಮ್ಮನೆ ಯಾರನ್ನೋ ಟೀಕೆ ಟಿಪ್ಪಣಿ ಮಾಡಬಾರ್ದು. ಆಮೇಲೆ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲೊಟ್ಟೆ ಮೂಳರ ಕಂಡರೆ ಎಡಗಾಲ ಪಾದರಕ್ಷ ತಕ್ಕೊಂಡು ಲಟಲಟನೆ ಹೊಡಿ ಅಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಈ ಮಾತುಗಳನ್ನ ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರು ಈ ಲಿಂಗಾಯತತನವನ್ನ, ಯಾರು ಈ ಧರ್ಮವನ್ನ, ಈ ಚಿಂತನೆಗಳನ್ನ, ಈ ಆಶಯಗಳನ್ನ ಪುರಸ್ಕರಿಸಿ ಗೌರವಿಸಿ ಸ್ವೀಕಾರ ಮಾಡಿದ್ದವರು ಅವರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಎಲ್ಲರಿಗೆ ಹೇಗಾಗಿ ಸಾಧ್ಯ? ಸಾರ್ವಜನಿಕವಾಗಿ ಈ ಮಾತುಗಳನ್ನ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಈ ವಿಚಾರಗಳನ್ನು ಒಪ್ಪಿಕೊಳ್ತಾರೋ ಅವರಿಗೆ ಮಾತ್ರ. ಈ ಸತ್ಯವನ್ನ ನಮ್ಮ ಕನ್ನೇರಿ ಮಠದ ಸ್ವಾಮೀಜಿಗಳು ಯಾಕೆ ಒಪ್ತಾ ಇಲ್ಲ? ಅವ್ರ ಆರೋಪ ಏನಂದ್ರೆ, ಕೆಲವು ಜನ ಮಠಾಧೀಶರು ಬರ್ಮುಡ ಹಾಕೊಂಡು ತಿರುಗಾಡ್ತಾರೆ. ಯಾರ್ರಿ ಅವರು? ಹೇಳ್ರಿ, ನಮ್ಗಂಥವ್ರು ಬೇಕಾಗಿಲ್ಲ. ಅವ್ರು ತೋಡ್ ನಾವೇನ್ ಮಾಡೋದಿದೆ? ಒಳಗೊಂದು ಹೊರಗೊಂದಿರ್ತಕ್ಕಂಥವ್ರು ಅಗತ್ಯನೇ ಇಲ್ಲ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲುಮೆಗೆ ಸಾಕ್ಷಿ ಅಂತಕ್ಕಂಥ ಮಾತನ್ನ ಬಸವಣ್ಣವ್ರು ಹೇಳಿದ್ದಾರೆ. ಈ ಅಂತರಂಗ ಮತ್ತು ಬಹಿರಂಗ ದ್ರೋಹಿಗಳು ಅಗತ್ಯ ನಮಗೆ ಕಾಣ್ತಾ ಇಲ್ಲ. ಆಮೇಲೆ ಕೆಲವು ಜನ ಮಠಾಧೀಶರು ಕುಡಿತಾರೆ ಅಂತ ಹೇಳ್ತಾರೆ. ನಾನು ಒಬ್ಬ ಪತ್ರಕರ್ತನಾಗಿ ಅದನ್ನು ಬಲ್ಲೆ, ಅದರಲ್ಲಿ ಎರಡು ಮಾತುಗಳಿಲ್ಲ. ಈಗಾಗಲೇ ಬಹುತೇಕ ಮಠಾಧೀಶರನ್ನ ನನ್ನ ಬರವಣಿಗೆ ಮೂಲಕ ಅವರನ್ನ ಬೆತ್ತಲುಗೊಳಿಸಿದ್ದೇನೆ. ಮಠದೊಳಗಣ ಬಾವುಗಳಂತೂ ಬರೆದಿದ್ದೇನೆ, ಮಠದೊಳಗಣ ಬೆಕ್ಕುಗಳಂತೂ ಬರೆದಿದ್ದೇನೆ. ಇನ್ನೇನು ಬರಿಬೇಕು ಅವರಿಗೆ? ಏನು ಬರಿಬಾರ್ದವೆಲ್ಲವನ್ನು ಬರೆದು ಬಿಟ್ಟಿದ್ದೇನೆ. ಅಂಥವ್ರನ್ನ ಬಟಾ ಬಯಲು ಮಾಡಿದ್ದೇನೆ. ನೀವು ಕೂಡ ಅಂಥವ್ರು ಯಾರಿದ್ದಾರೆ? ಬಸವ ತತ್ವ ಹೇಳಿಕೊಳ್ತಾ ಈ ಜನಸಾಮಾನ್ಯರನ್ನ, ಈ ಭಕ್ತರನ್ನ ಸುಲಿಗೆ ಮಾಡ್ತಕ್ಕಂಥ ಯಾವ ಮಠಾಧೀಶ ಇದ್ದಾರೆ? ಅವ್ರನ್ನ ಸಾಮೂಹಿಕವಾಗಿ ಹೇಳ್ಬೇಡಿ, ದಯವಿಟ್ಟು ಇಂಥದ್ದು ಪರ್ಟಿಕ್ಯುಲರ್ ಆಗಿ ಹೇಳ್ರಿ. ಅವ್ರನ್ನ ನಾವು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನ್ಯಾಯನಿಷ್ಠುರಿ ಶರಣ ದಾಕ್ಷಿಣ್ಯ ಪರನಲ್ಲ, ಲೋಕ ವಿರೋಧಿ ಶರಣ ನಾರಿಗೂ ಹೆದರ್ಲಾರಂತ ನಾವು ಅಂಥ ಮಠಾಧೀಶರನ್ನು ಕೂಡ ಕಿತ್ತಿ ಬಿಸಾಕ್ತೀವಿ. ಅದರಲ್ಲಿ ಎರಡು ಮಾತುಗಳೇ ಇಲ್ಲ. ನಿಮ್ಮ ಮಾತು ಸತ್ಯ ಅಂತ ನೀವು ಪ್ರೂವ್ ಮಾಡಿ ತೋರಿಸ್ರಿ ನಮಗೆ. ಆದರೆ ಮತ್ತೊಂದು ಮಾತನ್ನು ಹೇಳ್ತೀರಿ, ಬಸವಣ್ಣವರು ಕೆಲವು ವಚನ ಇಟ್ಟುಕೊಂಡು ಬಸವಣ್ಣವರು ನಾಸ್ತಿಕವಾದಿ ಅಂತ ಹೇಳ್ತಾರೆ. ಯಾರು ಹೇಳಿದ್ದು ನಾಸ್ತಿಕವಾದಿ ಅಂತ ಬಸವಣ್ಣವ್ರನ್ನ? ಬಸವಣ್ಣವರು
ಅಪ್ಪಟ ನಾಸ್ತಿಕವಾದಿ ಹೌದು, ಬಸವಣ್ಣವರ ಅಪ್ಪಟ ಭಕ್ತರ ಭಕ್ತಾಗ್ರೇಸನ್ ಹೌದು. ಅದಕ್ಕೆ ಅವರಿಗೆ ಭಕ್ತಿ ಭಂಡಾರಿ ಅಂತ ಕರೆದರು. ಬಸವಣ್ಣನ ಭಕ್ತಿ ತುಂಬಾ ವಿಭಿನ್ನವಾದ ಭಕ್ತಿ. ನೋಡಿ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಎನ್ನ ಪಾತ್ರೆ ತುಂಬಿತ್ತು ಅಂತ ಹೇಳ್ತಾರೆ. ಚೆನ್ನಯ್ಯನಮ್ಮಲ್ಲಿ, ಕಕ್ಕಯ್ಯನ ಮನೆಯಲ್ಲಿ ಎಂಥ ಭಕ್ತಿ ಇತ್ತು, ನಿಷ್ಕಾಮ ಕರ್ಮ ಇತ್ತು, ಅಲ್ಲಿ ಕೆಲಸ ಇತ್ತು, ಅಲ್ಲಿ ಕರ್ತವ್ಯ ಇತ್ತು, ಅಲ್ಲಿ ಕಾಯಕ್ಕಿತ್ತು. ಆ ಕಾಯಕದಿಂದ ಬಂದಂತ ಏನ್ ಬರ್ತದ ಅದನ್ನ ಪ್ರಸಾದವಾಗಿ ಉಣ್ತಿದ್ರು. ಅಂಥ ಪ್ರಾಮಾಣಿಕರು, ಅಂಥ ಭಕ್ತಿಯ ಭಿಕ್ಷೆಯನ್ನ ಶರಣರು ಬಸವಣ್ಣವರು ಕೇಳಿದ್ರು ಹೊರತಾಗಿ ಆ ಆಡಂಬರದ ಭಕ್ತಿಯನ್ನು ಅವ್ರು ಎಂದೂ ಕಾಣಲಿಲ್ಲ. ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ, ಮೊದಲ ದಿನ ಹಣೆ ಬುಟ್ಟಿ ಮರುದಿನ ಕೈ ಮುಟ್ಟಿ, ಮೂರೆಂಟು ದಿನಕ್ಕೆ ತೂಕಡಿಕೆ ಕಾಣಿರಣ್ಣ, ಇದನ್ನ ಹೇಳಿದರು. ಮತ್ತೆ ಇನ್ನು ಹೇಳಿದ್ರೆ, ಕೆಲವು ಕಡೆ ಹೇಳಿದ್ದಾರೆ ಬಸವಣ್ಣವರು, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರಿಯಾಯುಷ್ಯವೇ ಇತ್ತು, ವೇದವನ್ನು ಓದಿದ ಬ್ರಹ್ಮನ ಶರಹ ಇತ್ತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಪ್ರಿಯನಿದ್ದರೆ ಶಿವ ಕೂಡಲ ಸಂಗಮ ದೇವ. ಆತನೆಂದಿಗೂ ನಾದಗಳಿಗಾಗಲಿ ವೇದಗಳಿಗಾಗಿ ಮನಸೋತವನಲ್ಲ. ಆತ ದುಡಿಮೆಗಾಗಿ ಮನಸೋತವನು, ಆತ ಕಾಯಕಕ್ಕಾಗಿ ಮನಸೋತವನು ಶಿವನು. ಶಿವ ನೀವು ಹೇಳಿದಂಥ ಶಿವ, ಆತ ಬಸವಣ್ಣವರ ಶಿವನಲ್ಲ. ನೀವು ಹೇಳ್ತಾರೆ, ಕೆಲವರು ಯಾರು ಹೇಳ್ತಾ ಇದ್ದಾರೆ ಕಮ್ಯುನಿಸ್ಟರು. ಯಾರೀ ಕಮ್ಯುನಿಸ್ಟರು? ನಾವೆಲ್ಲರೂ ಬಸವ ತತ್ವವನ್ನ, ಬಸವ ಪ್ರಣೀತ ಸಮಾಜವನ್ನು ಒಪ್ಪಿಕೊಂಡಂತ ಜನಗಳು, ಬಸವಾದಿ ಶರಣರನ್ನ ಒಪ್ಪಿಕೊಂಡಂತ ಜನಗಳು. ನೀವು ಕೂಡ ಕಾಡಸಿದ್ದೇಶ್ವರ ಮಠಕ್ಕೆ ಬಂದಿದೆ ತಾನೆ. ಕಾಡಸಿದ್ದೇಶ್ವರ ಆಶಯಗಳನ್ನು ಸ್ವಲ್ಪ ಗಮನವಿಟ್ಟು ನೋಡಿ, ಲಿಂಗಾಯತ ತತ್ವಗಳನ್ನ ಅರ್ಥ ಮಾಡಿಕೊಂಡು ನೋಡಿ. ಯಾರೋ ಕೆಲವು ಜನ ಮಠಾಧೀಶರು ಸರಿಯಿಲ್ಲ ಅಂದ ಮಾತ್ರಕ್ಕೆ, ಯಾರೋ ಕೆಲವರು ಕೆಟ್ಟದಾಗಿ ಮಾತನಾಡ್ತಾರಂದ ಮಾತ್ರಕ್ಕೆ ಇಡೀ ಲಿಂಗಾಯತರನ್ನ ತಾಲಿಬಾನಿಗಳಂತಲ್ರಿ, ಬಸವ ತಾಲಿಬಾನಿಗಳ ಬಸವಣ್ಣವ್ರ ಹೆಸರಿಗೆ ತಾಲಿಬಾನ್ ಅಂತ ಶಬ್ದ ಸೇರಿಸ್ತಿರ್ತಲ್ರಿ. ಈ ಅಧಿಕಾರವನ್ನ ಯಾರು ಕೊಟ್ರು ನಿಮಗೆ? ದಯವಿಟ್ಟು ಈ ಕೆಲಸ ಮಾಡಬೇಡಿ ಸ್ವಾಮೀಜಿಗಳೇ. ನೀವು ಮೈ ಮೇಲೆ ಗೊತ್ತು ಕಾವಿ ಇದೆ. ಭಾಷೆ ಎಂಥದ್ದಿರಬೇಕು ನಿಮ್ದೆ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೌದಿರಬೇಕು. ಇನ್ನೇಂಗೆ ಹೇಳ್ಬೇಕ್ರಿ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ಮ ಭಾಷೆ ಏನದು ಬಾಯಿ ತೆರೆದ್ರೆ ಎಂಥ ಅಣಿಮುತ್ತುಗಳು ನಿಮ್ದು. ಅಬ್ಬಬ್ಬಬ್ಬಬ್ಬಬ್ಬ ಬೇಡ. ಇಂಥ ಅಣಿಮುತ್ತುಗಳನ್ನು ಉದುರಿಸಿ ಜನ ನಿಮ್ಮನ್ನು ಮೆಸ್ತಾರಲ್ಲ, ಅದು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ನಿಮ್ಮ ಅಣಿಮುತ್ತುಗಳಿಗಾಗಿ ಬಾಯಿ ತೆರ್ಕೊಂಡು ಕುಂತಿರ್ತ, ಸಿಂಪು ತೆಕ್ಕೊಂಡು ಕೂತಿರ್ತಲ್ಲ ಮುತ್ತಿಗಾಗಿ, ಹಾಗೆ ನೀವು ಬಾಯಿ ತೆರ್ಕೊಂಡು ಕೂತಿರ್ತಾರಲ್ಲ. ಇದು ನಿಮಗೆ ಮಜಾಗಿ ಕಾಣ್ತಾ ಇದೆ. ನೀವು ಕುಳಿತಂಥ ಕುರ್ಚಿ ಏನಿದೆಯಲ್ಲ, ಕಾಡಸಿದ್ದೇಶ್ವರ ಮಠದಿದೆಯಲ್ಲ, ಆ ಕುರ್ಚಿಗೆ ನೀವು ಭಂಗ ತರ್ತಾ ಇದ್ರಿ. ಆ ಮಠವನ್ನು ಬಿಟ್ಬಿಡಿ. ಅದು ಯಾವುದೋ ಪರಿವಾರ ಜೊತೆಗೆ ನೀವು ಸೇರಿದಿಲ್ಲ, ಆ ಪರಿವಾರ ಜೊತೆಗೆ ಹೋಗ್ರಿ, ಏನ್ ಬೇಡಲ್ಲ. ಅವ್ರ ಅಜೆಂಡಗಳು ಗೊತ್ತಿವೆ, ಅವ್ರ ಮಾತುಗಳು, ಅವ್ರ ಚಿಂತನೆಗಳು, ಅವ್ರ ಆಲೋಚನೆಗಳು ಇಡೀ ಜಗತ್ತಿಗೆ ಗೊತ್ತಿದೆ. ನಮ್ಗೆ ಗೊತ್ತಿರೋದೇ ಇರ್ತದ? ಹೋಗಿ ಅಲ್ಲಿ ಹೋಗಿ ಇದ್ಕೊಂಬಿಡಿ, ಯಾರು ಬೇಡ ಅಂತಾರೆ ನಿಮ್ಗೆ? ಎನ್ನ ನುಡಿಯೊಂದು ಪರಿ ಅಂತ ಇದೆ ಅಲ್ಲಿ, ಹೋಗ್ರಿ, ಯಾರು ಬೇಡ ಅಂತಾರೆ ನಿಮ್ಗೆ? ಏನ ಕಂಡಡೆನಯ್ಯ ತನ್ನ ತಾ ಕಾಣದ ತಕ್ಕುರುಡ, ಏನ ನುಡಿದಡೆನಯ್ಯ ತನ್ನ ತಾ ನೋಡದ ತಕ್ಕುರುಡ ಅಂತ ಒಂದು ವಚನ ಬರ್ತದೆ ನೋಡಿ. ಮನವರಿಯದ ಕಳ್ಳತನ ಇಲ್ಲ ಅಂತ ಮತ್ತೊಂದು ಮಾತು ಇದೆ. ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ, ಬಸವ ತತ್ವನೇ ಈ ಜಗತ್ತಿಗೆ ಅಲ್ಟಿಮೇಟ್ ಅಂತೆ. ಆದರೆ ನೀವು ಸ್ವಾರ್ಥಕ್ಕೆ ಬಿದ್ದು ನಿಮ್ಮ ಅಧಿಕಾರದ, ನಿಮ್ಮ ದುರಂಕಾರದ, ನಿಮ್ಮ ಇತಿಮಿತಿಯ ಮಾತುಗಳ ಮೂಲಕ ಯಾರನ್ನೂ ಮೆಚ್ಚಲಿಕ್ಕೆ ನೀವು ಯಾರ್ಯಾರಿಗೆ ಟಿಕೆಟ್ ಕೊಡಿಸಿದ್ದೀರಿ, ಯಾರನ್ನು ಟಿಕೆಟ್ ಕಟ್ ಮಾಡಿದ್ದೀರಿ. ನನಗೆ ಒಬ್ಬ ಪತ್ರಕರ್ತನಾಗಿ ಇದೆಲ್ಲ ಗೊತ್ತು. ನನಗೆ ನೀವು ಏನು ಮಾತಾಡ್ತಾ ಇದ್ದೀರಿ ಈಗ ಗೊತ್ತಿಲ್ವಾ ಯಾರಿಗೂ? ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿತಾ ಇದೆ ಅಂದ್ರೆ ಮಾತ್ರಕ್ಕೆ ಯಾರಿಗೂ ಗೊತ್ತಾಗಲ್ವಾ? ಸ್ವಲ್ಪ ಆಲೋಚನೆ ಮಾಡಿ. ಮಾತನಾಡುವಾಗ ನಾಲಿಗೆ ಸ್ವಲ್ಪ ಈ ಹಲ್ಲಿನೊಳಗಡೆ ಇದ್ರೆ ಚೆನ್ನಾಗಿರ್ತದೆ. ಹೊರಗಡೆ ಬಂದ್ರೆ ನಿಮ್ಮ ನಾಲಿಗೆನೆ ಕಟ್ಟಾಗಿ ಹೋಗ್ತದೆ. ನಾಲಿಗೆನೆ ನಿಮಗೆ ಮೃತ್ಯು ಆಗ್ತದೆ. ಮಾತು ಮುತ್ತಾದ್ರೆ ಸರಿ, ಮಾತು ಮೃತ್ಯು ಆಗ್ಬೋದಲ್ಲ. ನಿಮ್ಮ ಮಾತುಗಳು ನಿಮ್ಮ ಘನತೆಗೆ, ನಿಮ್ಮ ಕುರಿತಂತಹ ಶರಣರ ಪರಂಪರೆಗೆ ಚ್ಯುತಿಯನ್ನುಂಟು ಮಾಡ್ತಕ್ಕಂಥವು. ನಿಮಗೆ ಆ ಮಾತುಗಳು ಎಂದು ಭೂಷಣವನ್ನ ತಂದೊಡ್ಡತಕ್ಕಂಥವು ಅಲ್ಲ. ದಯವಿಟ್ಟು ನಿಮ್ಮ ನಾಲಿಗೆಯನ್ನ ಸರಿಪಡಿಸಿಕೊಳ್ಳಿ. ಮತ್ತೊಂದು ಮಾತು ನನಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಸಿದ್ದೇಶ್ವರ ಅಪ್ಪಗಳು ನಿಮ್ಮನ್ನು ಶಿಷ್ಯರಾಗದೆ ಹೇಗೆ ಪಡೆದ್ರು? ಮತ್ತು ಅವರು ನೀವಂದ್ರೆ ಒಂದೆಲ್ಲೋ ಕೇಳಿದೆ ನಾನು ಮಾತುಗಳ ಮೂಲಕ, ನಾವು ಸಿದ್ದೇಶ್ವರ ಸ್ವಾಮಿಗಳಿದ್ದಾಗಲೂ ಹೀಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರಿ. ಅಲ್ರಿ, ಹೆಂಗ್ ಮಾತಾಡ್ತಾ ಇದ್ರಿ? ಅವ್ರು ನಿಮ್ಮನ್ನ ಹೇಗೆ ಸಹಿಸಿದ್ರು?
ಕೆಲವ್ರಿಗೆ ಇರುತ್ತೆ ದುರಹಂಕಾರದ, ನಾನು ನಿಷ್ಕಪಟ್ಟಿದ್ದೀನಿ, ನಾನು ಏನಾದ್ರೂ ಹಾಡಬಾರ್ದಲ್ರಿ ಹಂಗ. ಸ್ವಾಮೀಜಿಗಳೇ ಅರ್ಥ ಮಾಡಿಕೊಡ್ರಿ, ಬಸವ ಪರಂಪರೆ ಅದ್ಭುತವಾದ ಪರಂಪರೆ ಇದೆ, ಅದ್ಭುತವಾದ ಚಿಂತನೆಗಳಿವೆ. ನೀವಂದಂತೆ ಕೆಲವರು ಉತ್ತಂಗಿ ಚೆನ್ನಪ್ಪನವರು ಹೇಳಿದಂತೆ, ನೀವು ಹೇಳಿದಂತೆ ಕೆಲವರು ಬಸವಣ್ಣವರಿಗೆ ಬಹಿರಂಗ ಶತ್ರುಗಳಿದ್ದಾರೆ, ಇನ್ನು ಕೆಲವರು ಅಂತರಂಗ ವೈರಿಗಳಿವೆ ಇದ್ದಾರೆ. ನಮ್ಗಿದು ಸತ್ಯ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ ಅಂತಲ್ಲ. ಆದ್ರೆ ಎಲ್ಲರೂ ಅವರೇ ಅಲ್ಲ. ಕೆಲವರಲ್ಲಿ ಮೌಲ್ಯಗಳಿವೆ, ಚಿಂತನೆಗಳಿವೆ, ಆಲೋಚನೆ ಇವೆ. ಆಲೋಚನೆ ಚಿಂತನೆಗಳ ಕಡೆ ನಾವು ಆಲೋಚನೆ ಮಾಡೋಣ. ನೀವು ಹೇಳಿದ್ರಿ ಏನೋ ಸೀರೆ ಉಳಿಸ್ತಾರ ಅದು ಇದಂತೆ, ಯಾರೋ ಸ್ವಾಮೀಜಿಗಳು ಹೇಳಿದಂತ ಹೇಳಿದ್ರಿ. ಹೌದು, ತಪ್ಪೇನಿದೆ ಆ ಮಾತುಗಳಲ್ಲಿ? ಯಾವ ದೇವರಿಗೆ ನಾವು ಸೀರೆ ಉಡಿಸ್ತೀವಲ್ಲ, ದೇವರು ಎಂದಾದ್ರೂ ಉಟ್ಕೊಂಡಿದೆಯಾ? ಯಾವ ದೇವರಿಗೆ ಹರಕೆ ಹೊತ್ತು ನಾವು ಕಾಣಿಕೆಯನ್ನು ಕೊಡ್ತಿಲ್ಲ, ಆ ದೇವರು ಎಂದಾದ್ರೂ ಕಾಣಿಕೆಯನ್ನು ಸ್ವೀಕಾರ ಮಾಡಿದ್ದಾರಾ? ಹೇಳ್ರಿ ನನಗೆ ಉತ್ತರ. ನನ್ನ ತಾಯಿಗೆ ಸೀರೆ ಉಡಿಸೋದನ್ನು ಬಿಟ್ಟು ಯಾವುದೋ ದೇವರಿಗೆ ಸೀರೆ ಉಡಿಸ್ತಾ ಇದೀವಲ್ಲ. ನನ್ನ ಮುಂದಿನ ನನ್ನ ಮನೆ ಪಕ್ಕದಂತ ಮಹಿಳೆ ಸೀರೆ ಇಲ್ಲದೆ ಒದ್ದಾಡ್ತಿದ್ದಾಗ ನಾನು ದೇವರಿಗೂ ಸೀರೆ ಉಡಿಸ್ತಿಲ್ಲ, ನಾಚಿಕೆ ಆಗ್ಬೇಕಲ್ಲ ನಮಗೆ. ಯಾವುದ್ರ ಕಡೆ ನಮ್ಮ ಮನಸ್ಸು ತುಡಿಬೇಕು? ಯಾವುದ್ರ ಕಡೆ ನಮ್ಮ ತುಡಿತಾ ಇದೆ? ಜಡ ಶಿಲೆಯ ಪೂಜಿಸಿ ನಾವು ಜಡವಾಗಿ ಹೋಗಿದ್ವಲ್ಲ ಅಂತ ಕವಿ ಕುವೆಂಪು ಅವ್ರು ಹೇಳ್ತಾರಲ್ಲ, ಈ ಮಾತು ಸುಳ್ಳ? 100 ದೇವರುಗಳ ನೂಕಾಚ ದೂರ, ಭಾರತಾಂಬೆಯ ನಾವು ಪೂಜಿಸುವ ಬಾರ, ಭಾರತಾಂಬೆಗೆ ಪೂಜಿಸಣೆ ಮಾಡೋಣ ಅಂತ ಹೇಳ್ತಾರೆ ಅವರು. ಭಾರತವನ್ನೇ, ಇಡೀ ಭಾರತವನ್ನೇ, ಈ ಭಾರತದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಸಿಖ್ರಿದ್ದಾರೆ, ಲಿಂಗಾಯತರಿದ್ದಾರೆ. ಭಾರತವನ್ನೇ ಒಂದು ತಾಯಿ ಅಂತ ಕರೀತಾರೆ ಅವರು. ಭಾರತಾಂಬೆಯ ನಾವು ಪೂಜಿಸುವ ಬಾರ, ಸತ್ತ ಕಲ್ಲುಗಳ ಮುಂದೆ 10 ಕರೆದುದು ಸಾಕು, ಜೀವದಾತೆಯನೆಂದು ಕೂಗಬೇಕಂತ ಹೇಳ್ತಾರೆ. ಸತ್ತ ಕಲ್ಲುಗಳಿವೆ, ಅವು ಜೀವಂತ ಕಲ್ಲುಗಳಲ್ಲವು. ನಿಮಗೂ ಗೊತ್ತಿದೆ ಈ ಸತ್ಯವನ್ನ. ಹೇಳಿದ್ದಾರೆ, ಹೌದು, ನಮ್ಮ ದೇವರಲ್ಲಿ ಮನೆಯಲ್ಲಿ, ಲಿಂಗಾಯತರ ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಮತ್ತೆ ಬೇರೆ ಜನಾಂಗಗಳಿಗೆ ನಾನು ಹೇಳ್ತಾ ಇಲ್ಲ ಈ ಮಾತನ್ನ. 100 ದೇವರುಗಳಿವೆ ನಮ್ಮಲ್ಲಿ. ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ, ನಂಬಬಲ್ಲ ಭಕ್ತಂಗೆ ದೇವನೊಬ್ಬ ಕಾಣಿರೋ. ಇದು ನಾವು ಹೇಳಿದ ವಚನ, ಶರಣರ ತಾನೇ ಹೇಳಿದ್ದು. ಈ ಮಾತುಗಳು ನಿಮಗೂ ಗೊತ್ತಿವೆ, ನನಗಿಂತ ಚೆನ್ನಾಗಿ ಗೊತ್ತಿವೆ. ಗೊತ್ತಿದ್ರು ನಿಮ್ಮ ನಮೇಶ ಯಾಕೆ ಆಡ್ತಾ ಇದ್ದೀರಿ? ನಿಮ್ಮ ಮಾತುಗಳನ್ನು ತೆಕ್ಕೊಂಡು ಎಂಟರ್ಟೈನ್ ಮಾಡ್ತಾ ಇದ್ದಾರೆ, ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ತಾ ಇದ್ದಾರೆ. ಸ್ವಾಮೀಜಿ, ದಯವಿಟ್ಟು ಇಂಥ ಮಾತುಗಳನ್ನು ಆಡಿ ನಿಮ್ಮ ಮೌಲ್ಯವನ್ನ, ಆ ಕಾವಿಗಿರುವ ಮೌಲ್ಯವನ್ನ, ಆ ಪೀಠಕ್ಕಿರುವ ಮೌಲ್ಯವನ್ನ ದಯವಿಟ್ಟು ಕಳೆಬೇಡಿ. ನೀವು ನಮ್ಮ ಜೊತೆ ಕೈ ಸೇರಿಸ್ರಿ, ನಮ್ಮ ಜೊತೆ ಬನ್ನಿ. ನಾವು ಜೊತೆ ಸೇರಿ ನಿಜವಾದ ಬಸವ ತತ್ವವನ್ನು ಜನಮಾನಸದಲ್ಲಿ ಹೇಳೋಣ. ಯಾರನ್ನೋ ಜರಿಯೋ ಮೂಲಕ ಏನಾಗ್ತಾ ಇದ್ದೀರಿ? ಹೇಳುವುದಾಗಿದ್ರೆ ಸಾಮೂಹಿಕವಾಗಿ ಹೇಳೋದು ಬೇಡ, ಪರ್ಟಿಕ್ಯುಲರ್ ಆಗಿ ಇಂತಿಂಥ ವ್ಯಕ್ತಿಗಳು ಹೀಗೆ ಮಾಡಿದ್ದಾರೆ ಅಂತ ಹೇಳಿ ಧೈರ್ಯವಾಗಿ ಹೇಳಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.